Guys, trust me. Give me less than 1 or 2 minutes. I'm gonna definitely kill that fear inside you to start something good. Where I say things, everyone thinks. ಭಾಷೆ ಚೇಂಜ್ ಆಗೋಯ್ತಲ್ವಾ? ಐ ಆಮ್ ಸೊ ಸಾರಿ. ವಾಪಸ್ ಬರೋಣ. ತೊಂದರೆ ಇಲ್ಲ. ನಿಮ್ಮೆಲ್ರಿಗೂ ನಾನು ಹೇಳಿದ್ದು ಅರ್ಥ ಆಗಿರುತ್ತೆ. ನಿಮ್ಗೆಲ್ಲ ಗೊತ್ತಾ, ನಮ್ಗಳ ಲೈಫಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂತ ಸ್ಟಾರ್ಟ್ ಮಾಡೋದು. ಎಕ್ಸಾಂಪಲ್ಗೆ ಜಿಮ್ ಸ್ಟಾರ್ಟ್ ಮಾಡಬೇಕು ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ಯಾಕೆ? ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ಸ್ ಕ್ರಿಯೇಟ್ ಮಾಡೋದು ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ಚಾನಲ್ಸಲ್ಲಿ ವಿಡಿಯೋಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಬ್ರೇನು ನಮಗೇನು ಹೇಳುತ್ತೆ ಗೊತ್ತಾ? ವೆಯ್ಟ್ ಮಚ್ಚ, ರಿಸರ್ಚ್ ಮಾಡೋಣ ಅನ್ನುತ್ತೆ. ರಿಸರ್ಚ್ ಅಂದರೆ ಏನು ಗೊತ್ತಾ? ನಾವೇನು ಮಾಡ್ತೀವಿ ಗೊತ್ತಾ? ಒಂದು 3 ಯೂಟ್ಯೂಬ್ ವಿಡಿಯೋಸ್ ನೋಡ್ತೀವಿ, ಒಂದೊಳ್ಳೆ ಪಾಡ್ಕಾಸ್ಟ್ ನೋಡ್ತೀವಿ, ರೀಲ್ಸ್ ಸ್ಕ್ರಾಲ್ ಮಾಡ್ತೀವಿ, ಐಡಿಯಾಸ್ ಬರುತ್ತೆ ಅಂತ. ಇದೆಲ್ಲ ಮುಗ್ದಾದ್ಮೇಲೆ ಆ್ಯಕ್ಷನ್ ಝೀರೋ. ಎಲ್ರಿಗೂ ಈ ಫಿಯರ್ ಇರುತ್ತೆ. ಎಸ್ಪೆಷಲಿ ನನಗೂ ಕೂಡ. ಇವಾಗ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು, ಕ್ಯಾಮ್ರಾ ಮುಂದೆ ಕೂತ್ಕೊಂಡು, ಫೇಸ್ ಮಾಡಿಕೊಂಡು ವಿಡಿಯೋಸ್ ಕ್ರಿಯೇಟ್ ಮಾಡಬೇಕು, ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂದರೆ ಆ ಫಿಯರ್ ಎಲ್ಲೋ ಒಂದು ಕಡೆ ಇರುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ಬರುತ್ತೋ ಬರಲ್ವೋ ಅದು ಸೆಕೆಂಡ್ರಿ. ಐ ಹ್ಯಾವ್ ಟು ಗಿವ್ ಅ ಟ್ರೈ. ಶುರು ಮಾಡೋ ಮುಂಚೆನೆ ನಮ್ಮ ಬ್ರೇನು ನಮಗೆ ಫುಲ್ಲು ಕ್ವಶನ್ಸ್ ಕ್ರಿಯೇಟ್ ಮಾಡುತ್ತೆ. ಯಾವ ಥರ ಕ್ವಶನ್ಸ್ ಕ್ರಿಯೇಟ್ ಮಾಡುತ್ತೆ? ವಾಟ್ ಇಫ್ ಐ ಫೇಲ್? ವಾಟ್ ಇಫ್ ಐ ಸ್ಟಾಪ್ ಇನ್ ಬಿಟ್ವೀನ್? ವಾಟ್ ಇಫ್ ಪೀಪಲ್ ಜಡ್ಜ್ ಮೀ ಅಂತ. ಈ ಸೆಕೆಂಡ್ ಒನ್ ಹೇಳಿದ್ನಲ್ಲ, ವಾಟ್ ಇಫ್ ಐ ಸ್ಟಾರ್ಟ್ ಅಂಡ್ ಸ್ಟಾಪ್ ಇನ್ ಬಿಟ್ವೀನ್ ಅಂತ. ನೀವು ಸ್ಟಾರ್ಟೇ ಮಾಡಿಲ್ಲ, ಅಷ್ಟು ಬೇಗ ಎಂಡಿಗೆ ಹೋದ್ರೆ ಯಾವ ನ್ಯಾಯ? ಮ್ಯಾಟರ್ ಏನಂದ್ರೆ ನಮ್ಮ ಬ್ರೇನು ಆಸ್ಕರ್ ಲೆವೆಲ್ಗೆ ಆಕ್ಟಿಂಗ್ ಮಾಡುತ್ತೆ. ಅಷ್ಟು ನ್ಯಾಚುರಲ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನಮ್ಮ ಬ್ರೇನು ಒಳಗೆ. ಅದು ನಮಗ್ ಮಾತ್ರ ಗೊತ್ತಾಗುತ್ತೆ, ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ. ಒಂದು ಚಿಕ್ಕ ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದು ಒಂದು ಚಿಕ್ಕ ಕೆಲಸ. ಅದನ್ನ ಸ್ಟಾರ್ಟ್ ಮಾಡಕ್ ಅದು ಬಿಡಲ್ಲ. ಅದೇನ್ ಹೇಳ್ತಾ ಇರುತ್ತೆ ಗೊತ್ತಾ? ಇಟ್ ಇಸ್ ನಾಟ್ ಸ್ಮಾಲ್, ಇಟ್ ಇಸ್ ವೆರಿ ಬಿಗ್. ಇಟ್ ಇಸ್ ಮೌಂಟ್ ಎವರೆಸ್ಟ್. ತುಂಬಾ ದೊಡ್ಡದು ಬರೋದು ಕಷ್ಟ. ಅದು ಇದು ಫಾರ್ ಎಕ್ಸಾಂಪಲ್, ಒಂದೇ ಒಂದು 15 seconds to 20 seconds ರೀಲ್ ಕ್ರಿಯೇಟ್ ಮಾಡ್ಬೇಕಂತ ಇದ್ದೀರಾ. ಆ ರೀಲ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ ಸುತ್ತಮುತ್ತ ಇರೋ ಸರೌಂಡಿಂಗ್ಸ್ ಕ್ಲೀನ್ ಆಗಿ ಇಟ್ಕೊಬೇಕನ್ಸುತ್ತೆ. ಅಲ್ಲಿರೋ ಜಾಗ ವಾಶ್ ಮಾಡಿ ಕ್ರೇಜಿ ಎಫೆಕ್ಟ್ಸ್ ಅಲ್ಲಿ ತೋರಿಸ್ಕೊಬೇಕು ಅಂತ ಒಂದು ಫೀಲ್ ಬರುತ್ತೆ. ಲೈಫ್ ನ ಆರ್ಗನೈಸ್ ಮಾಡ್ಬೇಕು ಅನ್ಸುತ್ತೆ. ಸ್ಟಾರ್ಟ್ ಮಾಡೋದ್ ಬಿಟ್ಟು ಬೇರೆ ಎಲ್ಲ ಅನ್ಸುತ್ತೆ ನಮ್ಗೆ. ಸತ್ಯ ಏನ್ ಗೊತ್ತಾ? ಮೋಟಿವೇಶನ್ ಫಸ್ಟ್ ಬರಲ್ಲ. ಫಸ್ಟ್ ಬರೋದು ಮೊಮೆಂಟಮ್. ಜಿಮ್ ಹೋಗೋದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಮೋಟಿವೇಶನ್ ಬರುತ್ತೆ. ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬರುತ್ತೆ. ಸ್ಟಾರ್ಟ್ ಮಾಡಿದ್ಮೇಲೆನೆ ಕ್ಲಾರಿಟಿ ಬರೋದು. ಸೊ ಒಂದು ಸಿಂಪಲ್ ರೂಲ್ ನ ಫಾಲೋ ಮಾಡು. ಒಂದೇ ಒಂದು ಸೆಂಟೆನ್ಸ್ ಬರಿ, ಒಂದು ಸ್ಟ್ರಾಂಗ್ ಪುಷಪ್ಸ್ ಹೊಡಿ, ಒಂದು ಕಾಲ್ ಮಾಡು, ಒಂದು ಸ್ಟೆಪ್ ಹಾಕು. ಇಂಪರ್ಫೆಕ್ಟ್ ಆಕ್ಷನ್ ಆದ್ರೂ ಪರವಾಗಿಲ್ಲ, ಪರ್ಫೆಕ್ಷನ್ ಪ್ಲಾನ್ ನ ಕರೆಕ್ಟ್ ಆಗಿ ಮಾಡು. ಆ ಮೂಮೆಂಟ್ ಸ್ಟಾರ್ಟ್ ಮಾಡ್ತಿರಲ್ವಾ, ಸ್ಟಾರ್ಟ್ ಮಾಡಿದ ತಕ್ಷಣನೇ ನಿಮ್ ಅರ್ಧ ಯುದ್ಧ ಗೆದ್ದಿರೋ ಲೆಕ್ಕ. ಸೊ ಸ್ಟಾಪ್ ವೈಟಿಂಗ್ ಟು ಫೀಲ್ ರೆಡಿ. ಈ ರೆಡಿ ಅಂತ ಫೀಲಿಂಗ್ಸ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ರೆ ಬರಲ್ಲ. ನೆನ್ಪಿಟ್ಕೊಳ್ಳಿ, ನೀವುಗಳು ಏನ್ ಯೋಚನೆ ಮಾಡ್ತೀರೋ ಅದನ್ನ ನಾನು ಹೇಳಕ್ಕೆ ಇಲ್ಲಿರೋದು. ಇವತ್ತಿಗೆ ಮುಗೀತು. ಸೈನಿಂಗ್ ಔಟ್ ಫ್ರಮ್ ಗಗನ್ ಸ್ಟುಪಿಡ್ ಟಾಕ್ಸ್.